ಎಷ್ಟು ಸಲ ಅಂದರೆ ಒಂದು 10 ಸಾರಿ. ಇವಾಗ 2025 ಅಲ್ವಾ, ಒಂದು 15 ಸಾರಿನೇ ಹೋಗಿರ್ಬೋದು. ಆ ಕಿಡ್ನ್ಯಾಪ್ ಆಗಿರೋ ಜಾಗಕ್ಕೆ ಮತ್ತೆ ಹೋಗಿದ್ರಾ? ಮತ್ತೆ ನನ್ನ ಫ್ರೆಂಡ್ ಹೋಗಿದ್ವಲ್ಲ, ಅವ್ರನ್ನ ಕರ್ಕೊಂಡು ತೋರ್ಸೋಕ್ಕೊಂದ್ಸರನೇ ಹೋಗಿದ್ದೆ. ಇದೇ ಜಾಗದಲ್ಲಿ ಹಿಂಗೆ ಆಯಿತು, ನಾವು ಹಿಂಗೆ ಕೂತಿದ್ವಿ ಅಂತ. ಆಗ ಅವ್ರು ಏನಂದ್ರು? ಹಿಂಗೆ ಆಯಿತಾ, ಅಯ್ಯೋ ನಮಗೆ ನೋಡಿ ಇಷ್ಟೆಲ್ಲ ಆಯಿತು, ಆದರೂ ನಮಗೆ ಹೆಣ್ಮಕ್ಳಿಗೆ ಜಗತ್ತಲ್ಲಿ ಹಿಂಗೆ ಇದೆ, ಇಂಥ ಸ್ಥಳದಲ್ಲಿ ಹಿಂಗಾಗಿದೆಯಲ್ಲ. ಆ ಸಮಯಕ್ಕೂ ಕೂಡ ನಿಮ್ಗೆ ಗೊತ್ತಾಗಿಲ್ವಾ ಇದು ದೊಡ್ಡ ಸುದ್ದಿ ಆಗಿದೆ ಹಿಂಗಾಗಿದೆ ಅಂತೇಳಿ? ಆ ಸಮಯಕ್ಕೂ ತಮ್ಗೆ ಗೊತ್ತಾಗಿಲ್ವಾ? ಅದೊಂದು ಎಷ್ಟನೇ ಇಸ್ವಿ ಅಲ್ಲಮ್ಮ? ಏನು ಈಗ ನೀವು ಮತ್ತೆ ಆ ಕಿಡ್ನ್ಯಾಪ್ ಆಗಿರೋ ಜಾಗಕ್ಕೆ ನಿಮ್ಮ ಸ್ನೇಹಿತರನ್ನ ಕರ್ಕೊಂಡು ಹೋಗಿ ತೋರಿಸಿದ್ದು ಎಷ್ಟನೇ ಇಸ್ವಿಯಲ್ಲಿ? ಸರ್, ನಾವು ನಮ್ಮ ಕೊಲೀಗ್ಸ್ ಎಲ್ಲ ಪ್ರತಿ ವರ್ಷನೂ ಹೋಗ್ತಾ ಇದ್ವಿ ಯಾರ್ಯಾರು ಅಂತ. ಬಟ್ ಅವ್ರ ಜೊತೆ ಎಲ್ಲ ನನಗೆ ಎಲ್ಲರ ಜೊತೆಲೂ ಹೇಳ್ಕೊಳ್ಳೋಷ್ಟು ಇದು ಇರಲಿಲ್ಲ. ಯಾರಿಗೆ ತೋರಿಸಿದ್ದೀರಿ ಆ ಜಾಗಕ್ಕೆ ಕರ್ಕೊಂಡೋಗಿ ಇಂಥ ಜಾಗದಲ್ಲಿ ಹಿಂಗೆ ಆಯಿತು ಅಂತ ತೋರಿಸಿದ್ದೀರಲ್ಲ, ಅವರು ಇವಾಗಿದ್ದಾರಾ? ಇದ್ದಾರೆ, ಬಟ್ ಅವರು ಇದಕ್ಕೆಲ್ಲ ಬರಲ್ಲ ಅನಿಸುತ್ತೆ. ಯಾಕಂದರೆ ಅವರು ಎಲ್ಲರೂ ಹೆದರ್ತಾರೆ ಸ್ವಲ್ಪ, ಎಲ್ಲ ಜನ ಎಲ್ಲ. ಈಗ ಜನ ಎಲ್ಲ ಯಾರು ಬರಲ್ಲ ಕೋರ್ಟ್. ನಿಮಗೆ ಯಾಕೆ ಭಯ? ನನಗೆ ಭಯ ಇಲ್ಲ. ನನಗೆ ನೋಡಿ, ನಾನು ಕಣ್ಣಿಂದ ಕಂಡಿದ್ದೀನಿ. ಸತ್ಯ ಹೇಳೋದಕ್ಕೆ ದೇವರೇ ಬಂದರೂ ನಾನು ಭಯ ಪಡಲ್ಲ. ದೇವ್ರ ಮುಂದೆನೇ ಕೇಳ್ತೀನಿ ಪ್ರಶ್ನೆನ, ಇದೇ ಥರ ಆಯ್ತಲ್ಲ, ಯಾಕೆ ಸುಳ್ಳು ಹೇಳಬೇಕು, ಯಾಕೆ ನಾನು ಹೇಳ್ಬಾರ್ದು ಅಂತ ಕೇಳ್ತೀನಿ. ನೀವು ಆಗ ನಂತರ ಒಂದು ಮಾತು ಹೇಳ್ತಾ ಇದ್ರಿ, ನಾನು ಅವತ್ತೇ ಏನಾದರೂ ಹೇಳಿದ್ದಿದ್ರೆ ನಾನು ಬದುಕ್ತಾನೆ ಇರಲಿಲ್ಲ ಅಂತ ಹೇಳಿದ್ರಿ. ನಿಮ್ಗೆ ಆ ಭಯ ಯಾಕೆ ಕಾಡ್ತು? ಭಯ ಇತ್ತೀಚೆಗೆ ಬರ್ತಾ ಇದ್ದೆ. ಯಾಕಂದರೆ ನಾನು ಒಡನಾಡಿಯವ್ರ ಜೊತೆ ಹೋಗಿ ಹೇಳಿದಾಗ ಈ ಥರ ಅವರು, ಆಮೇಲೆ ನನ್ನ ಹತ್ರ ದೇವ್ರ ಮೇಲೆಲ್ಲ ಪ್ರಮಾಣ ಮಾಡಿಸಿ ಎಲ್ಲ ಕೇಳಿದ್ಮೇಲೆ ಅವ್ರಿಗೊಂದು ಸ್ವಲ್ಪ ನಂಬಿಕೆ ಬಂತು. ಆವಾಗ ಸರ್ ಇದು ಯಾವುದು ಆಗಿಲ್ಲ ಅಂದರೆ ನಾನು ಧರ್ಮಸ್ಥಳಕ್ಕೆ ಹೋಗೋಳಿದ್ದೀನಿ, ಅಲ್ಲೇ ಹೋಗಿ ಕಂಪ್ಲೇಂಟ್ ಮಾಡ್ತೀನಿ ಅಂತ. ಅಲ್ಲ, ನೀವು ಈಗ ಹೋಗಿ ಕಂಪ್ಲೇಂಟ್ ಮಾಡಿದ್ರೆ ಆಗಲ್ಲಮ್ಮ, ನೀವು ಸ್ವಲ್ಪ ಸುಮ್ಮನೆ ಇರಿ, ಹೋರಾಟಗಳು ನಡೀತಾ ಇದೆ, ಅಲ್ಲಿ ಹೋಗಿ ಹೇಳಿರೋ ಸಾಕ್ಷಿಗಳೆಲ್ಲ ಏನೋ ಇಲ್ವಂತೆ, ನೀವ್ಯಾಕೆ ಹೋಗಿ ಸಿಕ್ಕಾಕತ್ತೀರಾ? ನೀವು ಆ ಘಟನೆ ಆದ ನಂತರ ಒಡನಾಡಿ ಸಂಸ್ಥೆಯನ್ನು ಭೇಟಿಯಾಗಿ ಹಿಂಗಾಗಿದೆ ಅಂತೇಳಿ ಅವರಿಗೆ ತಿಳಿಸ್ಬೋದಾಗಿತ್ತಲ್ಲ? ಅದು ನನಗೆ ಗೊತ್ತೇ ಇಲ್ಲ. ಒಡನಾಡಿ ಸಂಸ್ಥೆಯವರು ಇವರು ಒಂದು ವಿಚಾರ ಇಟ್ಕೊಂಡು ಈ ಥರ ಒಂದು ಆ್ಯಡು ಮೊಬೈಲಲ್ಲಿ ಒಂದು ಆ್ಯಡ್ ಕೊಟ್ಟಾಗಲೇ ನಾನು ಅವ್ರನ್ನ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದ್ದು 2023ರಲ್ಲಿ. ಈಗ ಅವತ್ತು ನಿಮ್ಮ ಕಣ್ಮುಂದ್ರೆ ಏನೇನಾಯಿತು, ಆ ಘಟನೆಯಲ್ಲಿ ಯಾರ್ಯಾರು ಇದ್ದಾರೆ ಅಂಥೇಳಿ ತಮ್ಮನ್ನು ಎದುರು ಕರ್ಕೊಂಡು ಬಂದಾಗ ನೀವು ಯಾರನ್ನು ನೋಡಿದ್ರಲ್ಲ, ಒಂದು ಈ ಕಡೆ ಬನ್ನಿಮ್ಮ, ನಿಮ್ಮ ಕಣ್ಣು ಮುಂದೆ ತೋರಿಸಿದ್ರೆ ಇಂಥವ್ರು ಅಂತೇಳಿ ತಾವು ಗುರುತಿಸ್ತೀರಾ? ತಮಗೆ ನೆನಪಿದೆಯಾ? ನನಗೆ ಇಬ್ಬರು ಕರೆಕ್ಟಾಗಿ ಗುರುತು ಸಿಕ್ಕಿದ್ದಾರೆ ಇವಾಗ. ಒಂದು ದಪ್ಪ ಮುಖ ಇರೋನು, ಮೀಸೆ ಇರೋವನು, ಮತ್ತು ತೊದಲ. ಮತ್ತು ನಾನೊಂದು ಫೋಟೋ ತೋರಿಸಿದ್ನಲ್ಲ, ಅವರೊಬ್ಬರು, ಅವ್ರ ಕಾರಿಂದ ಇಳಿದವರು. ನಮ್ಮನ್ನು ಮಾತಾಡ್ಸಿರೋರಲ್ಲಿ ಇವರಿಬ್ಬರೇ ಬಂದು ನಮ್ಮನ್ನು ಮಾತಾಡಿಸಿದ್ದು. ಇನ್ನೊಂದಿಬ್ಬರು ಇದ್ದರು, ಅವ್ರು ಮಾತಾಡ್ಸಿಲ್ಲ, ಅವ್ರು ಅಲ್ಲೇ ನಿಂತ್ಕೊಂಡಿದ್ರು, ಅವ್ರ ಫೋನಲ್ಲಿ ಮಾತಾಡ್ಕೊತಾ ಇದ್ರು. ಬಟ್ ನಮ್ಮನ್ನು ಮಾತಾಡಿಸಿದವ್ರು ಇವರಿಬ್ಬರು, ಆಮೇಲೆ ಕಾರಿಂದ ಇಳಿದವ್ರು ಅವರೊಬ್ಬರು. ತಮ್ಮದೊಂದು ಆಡಿಯೋ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಇದಾದ ನಂತರ ಈಗ SIT ತನಿಖೆ ಕೂಡ ನಡೀತಾ ಇದೆ. SIT ಅಧಿಕಾರಿಗಳು ತಮ್ಮನ್ನು ಸಂಪರ್ಕ ಮಾಡಿದ್ರಾ? ಹೌದು, ಮಾಡಿದರು. ಒಡನಾಡಿಯವ್ರು ಏನೋ ಹೇಳಿದ್ರಂತೆ, ಅವರು ಮಾಡಿದಾಗ ನಾನು ಅವ್ರ ಹತ್ರ ಮಾತಾಡಿದೆ. ಆಯ್ತಮ್ಮ, ನಾವು ನಿಮ್ಮನ್ನು ಕರ್ಸ್ಕೊತೀವಿ, ಮಾತಾಡ್ತೀವಿ, ಆಯಿತು ಇರಿ ಅಂತ ಹೇಳಿದ್ದಾರೆ. ಈಗ ಏನು ಮಾಡಬೇಕು, ನಿಮ್ಮ ಉದ್ದೇಶ ಏನೀಗ? ನನ್ನ ಉದ್ದೇಶ ಏನೂ ಇಲ್ಲ ಸರ್. ನನ್ನನ್ನು ಯಾರ ಮುಂದೆನೂ ಈ ಥರ ನಿಲ್ಲಿಸ್ದೆ, ಎಲ್ಲರ ಹತ್ರನೂ ಏನೇನೋ ವಿಚಾರಗಳನ್ನು ಸುಮ್ಮನೆ ಮಾಡೋದು ಅಥವಾ ಇನ್ನೇನೋ ರೆಕ್ಕೆ ಪುಕ್ಕಗಳು ಬರ್ಸೋದು, ಇದೆಲ್ಲ ಬೇಕಾಗಿಲ್ಲ. ನಾನು ನೋಡಿದ್ದಷ್ಟೇ, ಕೊಲೆ ನೋಡಿಲ್ಲ, ಮರ್ಡರ್ ನೋಡಿಲ್ಲ. ಬಟ್ ಆ ಹುಡುಗಿನ ಕಿಡ್ನಾಪ್ ಆಗೋದು 100% ನಾನು ನೋಡಿದ್ದೀನಿ. ಇವತ್ತು ನನ್ನ ತಲೆ ಕಣ್ಣಲ್ಲಿ ಕಟ್ಟದಾಗಿದೆ. ಇದನ್ನು ನಾನು ಎಲ್ಲಿ ಬೇಕಂದ್ರೂ ಬಂದು ಹೇಳ್ತೀನಿ, ನಾನು ಶೂಟ್ ಮಾಡ್ತಾರ ಮಾಡಲಿ. ನಿಮ್ಮ ಹತ್ರ ಏನು ಸಾಕ್ಷಿ ಏನಿದೆ ನಿಮ್ಮ ಹತ್ರ? ಈಗ ನೀವು ಹೇಳೋದನ್ನ ನಾವು ಯಾಕೆ ನಂಬಬೇಕು? ನಿಮ್ಮ ಹತ್ರ ಏನು ಸಾಕ್ಷಿ ಇದೆ? ಸಾಕ್ಷಿ ಏನಿದೆಯಾ, ಅವತ್ತಿನ ದಿನ CC ಕ್ಯಾಮ್ರಾ ತೆಗ್ಸಿ ಎಲ್ಲಿ ಹೇಳಿ, ಶಾಂತಿವನದ ಎದುರುಗಡೆ CC ಕ್ಯಾಮ್ರಾ. ಅಂದರೆ ನಮಗೆ CC ಕ್ಯಾಮ್ರದ ಗಂಧ ಗೊತ್ತಿರಲಿಲ್ಲ, ಏನೋ ಇತ್ತು ಮೇಲ್ಗಡೆ. ಅದೇನಿತ್ತು ಅಂದರೆ ಒಂದು ಸ್ವಿಚ್ ದೊಡ್ಡ ಲೈಟ್ ಹಾಕೋ ಸ್ವಿಚ್ ಥರ ಇದೆ ಅಂಥದ್ದು, ಪಿನ್ ಥರ ಇತ್ತು. ನೀವು ಅದನ್ನೆಲ್ಲ ಯಾಕೆ ಅಬ್ಸರ್ವ್ ಮಾಡಿದ್ರಿ? ನಾವು ಯಾಕೆ ಅಬ್ಸರ್ವ್ ಮಾಡಿದ್ವಿ ಅಂದರೆ, ನಮ್ಮ ಅಮ್ಮ ಇವರಿದ್ರಲ್ಲ, ಅವ್ರಿಗೆ ನೇಚರ್ ಕಾಲ್ ಬಂತು. ನೇಚರ್ ಕಾಲ್ ಬಂದಾಗ ನಾವು ಸುತ್ತ ನೋಡಿದ್ವಿ. ಹಿಂಗೆಲ್ಲ ನೋಡುವಾಗ ನಾನು ಅಂದ್ಕೊಂಡೆ ಅದಾದರೆ ನಾನು CC ಕ್ಯಾಮ್ರಾ ಅಂತ ಅಂದ್ಕೊಂಡೇ ಇಲ್ಲ. ನಾನು ಇವಾಗ ಅದನ್ನ CC ಕ್ಯಾಮ್ರಾ ಅಂತ ತಾವು ಹೇಗೆ ಅನ್ಕೋತೀರಿ? ಇರ್ಬೋದು ಅಂತ ನನಗೆ ಅನ್ನಿಸ್ತದೆ. ಈಗ ಅದಿರ್ಬೋದು. ಈಗೆಲ್ಲ CC ಕ್ಯಾಮ್ರಾ ಎಲ್ಲ ಪ್ರಚಾರದಲ್ಲಿದೆ ಅಲ್ಲ, ಎಲ್ಲ ಕಡೆನೂ ಹಾಕ್ಸ್ತಾರಲ್ಲ. ಇವಾಗ ನೋಡಿದ್ದೀನಲ್ಲ, ಅದು ಅದೇ ಥರ ಇರ್ಬೋದು ಮೋಸ್ಟ್ಲಿ ಅಂತ ನನಗನ್ನಿಸುತ್ತೆ. ಸರಿ, ಧರ್ಮಸ್ಥಳದಲ್ಲಿ ಯಾಕೆ ಅವರು ಪೋಸ್ಟರ್ಗಳನ್ನು ಅಂಟಿಸಲಿಲ್ಲ? ಧರ್ಮಸ್ಥಳದಲ್ಲಿ ಪೋಸ್ಟ್ ಅಂಟಿಸಿದ್ರೆ ಲಾಭ ಆಗೋದೇನು? ಲಾಭ ಆಗೋಂದ್ರೆ ಹೋಗಿ ಬರೋ ಜನರೆಲ್ಲ ಇಂಥದ್ದನ್ನು ನಾವು ನೋಡಿದ್ವಿ, ಹಿಂಗೆ ಮಾಡಿದ್ವಿ, ಅವ್ರು ಹೇಳ್ಬೇಕಾಯ್ತು, ಕೊಡಬೇಕಾಯ್ತು. ಅದರಲ್ಲಿ ಯಾರಾದರೂ ಇಲ್ಲಿ ಈ ಪ್ರಕರಣವನ್ನು ನೋಡಿದರೆ ದಯವಿಟ್ಟು ಬಂದು ನೀವು ತಿಳಿಸಿ, ಯಾವುದೇ ಭಯ ಭೀತಿ ಇಲ್ಲದೆ ಪೊಲೀಸ್ ಸ್ಟೇಷನ್ಗೆ ತಿಳಿಸಿ ಅಂತ ಅವ್ರು ಏನಾರಲ್ಲ ಒಂದು ಅಂಟಿಸಿದರೆ ನಾವು ಖಂಡಿತ ಬಂದ್ವಿ. ನೀವು ಧರ್ಮಸ್ಥಳದಲ್ಲಿ ಪೋಸ್ಟರ್ ಅಂಟಿಸಿಲ್ಲ ಅನ್ನೋದಕ್ಕೋಸ್ಕರ ಅವ್ರ ಮೇಲೆ ಆರೋಪ ಮಾಡ್ತಾ ಇದ್ದೀರಾ? ಆರೋಪ ಅಲ್ಲ, ಇದು ಮಾಡಬಹುದಿತ್ತು.
ಯಾಕಂದರೆ ಅಲ್ಲಿ ಕೆಟ್ಟ ಹೆಸ್ರು ಬರಬಾರ್ದು, ಇಂಥವೆಲ್ಲ ಆಗಬಾರ್ದು ಅನ್ನೋದನ್ನು ಅವರು ತಡಿಲಿಕ್ಕೆ. ಅವರಿಗೆ ಕೆಟ್ಟ ಹೆಸರು ಬರುತ್ತಮ್ಮ. ಸರ್ ಧರ್ಮಸ್ಥಳದಲ್ಲಿ ಇಂಥವ್ರು ಒಳ್ಳೊಳ್ಳೆ ಇದೆಲ್ಲ ಎಂಥ ದೇಶದಿಂದೆಲ್ಲ ಅಲ್ಲಿ ಬರ್ತಾರಲ್ಲ, ಆವಾಗ ನಮ್ಮಂಥವ್ರು ಎದುರ್ಕೊಂತೀವ, ಈಗ ಎದುರ್ಕೊಳ್ಳಲ್ವಾ, ಇಲ್ಲಿ ಅಲ್ಲೊಂದು ಅತ್ಯಾಚಾರ ಆಗುತ್ತಂತೆ, ಕೊಲೆ ಆಗುತ್ತಂತೆ, ನಾವು ಹೋದ್ರೆ ಹೋಗ್ಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತೀವಲ್ಲ. ನೀವು ಅತ್ಯಾಚಾರ ನೀವೇನು ನೋಡೇ ಇಲ್ಲ, ಅತ್ಯಾಚಾರ ಅಂತ ನೀವು ಹೇಗೆ ಹೇಳ್ತೀರಿ? ಈಗ ಹೇಳ್ತಾ ಇದ್ದೀನಿ ನಾನು, ಇವಾಗ ಹೇಳ್ತಾ ಇದ್ದೀನಿ ಸರ್. ಗೊತ್ತಾದ್ಮೇಲೆ ಈ ವಿಚಾರನ ನಾನೆಲ್ಲ ಲೆಕ್ಕ ಹಾಕ್ತಾ ಇದ್ದೀನಿ. ಹಾಂ, ಗೊತ್ತಾಗೋಕ್ಕೆ ಮುಂಚೆ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿರಲಿಲ್ಲ. ನಾನು ನೋಡಿದ್ದೆ ಬಂದ್ವಿ, ಅದು ಬಿಟ್ವಿ. ಈಗ ಯಾವಾಗ ಇದು ಹೆಚ್ಚು ಪ್ರಚಲಿತವಾಯಿತು ಆಗ ನನಗೆ ಯಾವಾಗ ತೊದಲು ನಾನು ಇಂಥ ವಿಚಾರಗಳೆಲ್ಲ ಬಂದಾಗ ಯಾರೋ ಇವರಿಗೆ ದುಡ್ಡು ಕೊಟ್ಟು ಈ ರೀತಿ ಹೇಳಿ ಹೇಳಿ ಅನ್ನೋದೆಲ್ಲವೂ ಕೂಡ ಮಾತು ಬರುತ್ತೆ. ಅದಕ್ಕೆ ಏನು ಹೇಳ್ತೀರಿ ತಾವು? ಈಗ ನೋಡಿ, ನನಗೆ ದುಡ್ಡು ಕೊಟ್ಟು ಹೇಳಿ ಇನ್ನೊಬ್ಬರು ಮಾತಾಡ್ಸೋವಂಥದ್ದಿದ್ರೆ ನನ್ನ ತಲೆ ಒಳಗೆ ತಾನೇ ನೀವು ಕೇಳಿದ ತಕ್ಷಣ ಆನ್ಸರ್ ಬರ್ತಾ ಇರಲಿಲ್ಲ. ಒಂದು ವಿಚಾರ ತಿಳ್ಕೊಳ್ಳಿ. ಆಮೇಲೆ ನಾನಿರೋ ಪೊಸಿಷನ್ ನೋಡಿ, ನಾನೊಂದು ಮಹಿಳೆ, ನಾನಿರೋ ಜಾಗ ನೋಡಿ, ನನಗೆ ಅಲ್ಲಿರೋರು ಅಂಥವ್ರು ಯಾರು ನನಗೆ ಪರಿಚಯ ಇದ್ದಿದ್ರೆ ನಾನು ಅವ್ರ ಸಪೋರ್ಟಿಂದನೇ ಅಲ್ಲೇ ಹೋಗಿ ಹೇಳ್ಬೋದಾಗಿತ್ತಲ್ಲ ಸರ್. ಧರ್ಮಸ್ಥಳ ದೇವಸ್ಥಾನದ ವಿರುದ್ಧ ಒಂದು ವ್ಯವಸ್ಥಿತವಾದಂಥ ಷಡ್ಯಂತ್ರ, ಅದರ ಭಾಗವಾಗಿ ಒಬ್ಬೊಬ್ಬರು ನಿಗೂಢ ವ್ಯಕ್ತಿ ಬಂದು ಅಲ್ಲೇನೋ ಇದೆ, ಶವ ಇದೆ, ಆಗಿರಿ ಅಂತ ಹೇಳ್ತಾನೆ. ಇನ್ಯಾರೋ ವ್ಯಕ್ತಿ ಬಂದು ನಾನು ನೋಡಿದ್ದೀನಿ ಅಂತ ಹೇಳ್ತಾರೆ. ಇನ್ಯಾರೋ ವ್ಯಕ್ತಿ ಬಂದು ಹಿಂಗಾಗಿದೆ ಅಂತ ಹೇಳ್ತಾರೆ. ಇದೆಲ್ಲವೂ ಕೂಡ ಷಡ್ಯಂತ್ರ ಅನ್ನುವ ಅನುಮಾನ ಜನರಲ್ಲಿದೆ ಅಮ್ಮ. ಸರ್, ಇದು ಜನರು ಏನು ತೀರ್ಮಾನ ತಗೊಳ್ಳುವಂಥ ಇದಲ್ಲ ಇದು. ಈಗ ಅದು ಇಷ್ಟು ದಿವಸ ಅವರು ತೀರ್ಮಾನ ತಗೋತಿದ್ರು, ಒಬ್ರಿಗೊಬ್ರು ಕಚ್ಚಾಡ್ತಿದ್ರು, ಏನು ಮಾಡ್ತಿದ್ರು, ಅದು ಓಕೆ, ಅವ್ರಿಗೆ ಬಿಟ್ಟಿದ್ದದು. ಈಗ ಒಂದು SIT ಅಂತ ಒಂದು ರಚನೆ ಆಗಿದೆಯಂತಲ್ಲ, ಎಲ್ಲ ಅವ್ರಿಗೆ ಬಿಟ್ಬಿಟ್ಟು ಇವರು ಸುಮ್ಮನಿರ್ಬೇಕು, ಅವರು ಸುಮ್ಮನಿರ್ಬೇಕು, ಎಲ್ಲರೂ ಸುಮ್ಮನೆ ಇರಬೇಕಲ್ವ. ಪಡ್ಯಂತ್ರ ಇದೆಲ್ಲ ಧರ್ಮಸ್ಥಳದಲ್ಲಿ ಷಡ್ಯಂತ್ರ ಮಾಡಿ ಧರ್ಮಸ್ಥಳನ ಯಾರು ದೇವಸ್ಥಾನಕ್ಕೆ ದೇವ್ರಿಗೆ ಒಡೆಯೋಕೆ ಹೋಗಿದ್ರ? ಏನು ಮಾಡೋಕೆ ಹೋಗಿದ್ರು ಸರ್ ಅಲ್ಲಿಗೆ? ಯಾರು ದೇವ್ರನ್ನೇ ನಿಂದನೆ ಮಾಡೋಕ್ಕೆ ನುಗ್ಗುತ್ತೀವಿ ದೇವಸ್ಥಾನಕ್ಕೆ ಅಂತಲೇ ಎಲ್ಲ ಹೇಳಿದ್ರಂತಲ್ಲ, ದೇವಸ್ಥಾನಕ್ಕೆ ಹೋದಕ್ಕೂ ಅಂತ ಸಂಬಂಧ ನನಗೆ ಗೊತ್ತಿಲ್ಲ ಸರ್. ದೇವಸ್ಥಾನಕ್ಕೆ ನುಗ್ಲಿ ಬಿಡಿ ಸರ್, ಅವ್ರು ಏನು ಮಾಡೋಕ್ಕೆ ಸಾಧ್ಯ? ದೇವಸ್ಥಾನಕ್ಕೆ ನುಗ್ಗಿ ಏನು ಮಾಡೋಕ್ಕೆ ಸಾಧ್ಯ? ದೇವ್ರನ್ನ ಒಂದು ವೇಳೆ ನುಗ್ಗಿದ್ರೆ ಆ ದೇವ್ರ ವಿಗ್ರಹ ಹಾಳು ಮಾಡ್ಬೋದು, ದೇವ್ರನ್ನ ಹಾಳು ಮಾಡೋಕ್ಕೆ ಸಾಧ್ಯನಾ ಅಮ್ಮ? ಈಗ ತಮ್ಮ ವಿಚಾರ ಇಷ್ಟೇ, ಹಿಂಗಾಗಿದೆ, ನಾನು ನೋಡಿದ್ದೀನಿ, ಇಂಥವ್ರು ಅಂಥೇಳಿ ತನಗೆ ಗೊತ್ತಾಗಿದೆ, ಆ ಕಾರಣದಿಂದ ಆ ಹೆಣ್ಮಗಳಿಗೆ ನ್ಯಾಯ ಸಿಗಬೇಕು ಅನ್ನೋದು ತಮ್ಮ ವಿಚಾರ. ಹೌದು, 100%. ಇದರಲ್ಲಿ ಯಾರನ್ನೇ ತಂದು ತೋರಿಸಿದ್ರು ಕೂಡ ನೀವು ನೋಡಿದವ್ರು ಇವರು ಅಂಥೇಳಿ ತಾವು ಗುರುತಿಸ್ತೀರಿ? ಗುರುತಿಸ್ತೀರಿ. SIT ಅಧಿಕಾರಿಗಳಿಗೆ ತಾವು ಆ ಮೂಲಕ ಎಲ್ಲ ರೀತಿಯಲ್ಲೂ ಕೂಡ ಸಹಕಾರ ಕೊಡ್ತೀರಿ? 100% ಕೊಡ್ತೀವಿ. ತಾವು ಇದರಲ್ಲಿ ಯಾವುದೇ ಇನ್ನೊಬ್ಬರ ಪ್ರಭಾವಕ್ಕೊಳಗಾಗಿಲ್ಲ, ತಾವು ಕಂಡಿದ್ದನ್ನು ಹೇಳ್ತಾ ಇದ್ದೀನಿ? ನಾನು ನನ್ನ ಮನೆ ದೇವರು ವೈದ್ಯನಾಥೇಶ್ವರನ ಮೇಲೆ ಹಾಣೆ ಮಾಡಿ ಹೇಳ್ತೇನೆ, ಯಾರು ನನಗೆ ಪ್ರೆಷರ್ ಹಾಕಿಲ್ಲ, ಯಾರು ನನಗೇನು ಹೇಳ್ಕೊಟ್ಟಿಲ್ಲ, ನನಗೆ ಆ ಪ್ರಾಂತ್ಯದವ್ರು ಯಾರೂ ಗೊತ್ತಿಲ್ಲ. ನೋಡಿ, ನನ್ನ ಭಾಷೆ ಇದು, ನನ್ನ ನೆಲ ಇದು, ನನ್ನ ನೆಲ ಇದು ಅಲ್ಲ, ತುಂಬಾ ದೂರ ಇದೆ, 100 ಕಿಲೋಮೀಟ್ರ್ ದೂರ. ನಾವೇನೋ ಏನಾದರೂ ಬ್ರೈನ್ ಮ್ಯಾಪಿಂಗ್ ಮಾಡೋದಿದ್ರೆ ಅದಕ್ಕೆ ರೆಡಿ ಇದ್ದೀರಿ ತಾವು? ಓಕೆ, ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ, ನನ್ನನ್ನು ಬ್ರೈನ್ ಮ್ಯಾಪಿಂಗ್ ಅಲ್ಲ, ಏನು ಬೇಕಾದರೂ ಮಾಡಿ ಪರೀಕ್ಷೆಗೆ ಒಳಪಡಿಸಿ. ಬಟ್ ಇನ್ನೊಂದು ವಿಚಾರ ಹೇಳ್ಕೊಂಡ್ರೆ, ಆ ತೊದಲನ್ನು ಮೊದಲು ನನಗಿಂತ ಫಸ್ಟು ಆ ತೊದಲನ್ನು ಬ್ರೈನ್ ಮ್ಯಾಪಿಂಗ್ ಮಾಡಿ ಅವ್ನು ಮಾಡಿದ ತದನಂತರ ನನ್ನನ್ನು ಒಳಪಡಿಸಿ. ಸತ್ಯ ಹೊರಬರಲಿ ಅನ್ನೋದು ನನ್ನ ಇಚ್ಛೆ ಇಲ್ಲ, ಭಗವಂತನ ಇಚ್ಛೆ. ಬಟ್ ಅಲ್ಲಿ ನಡೆದಿದ್ದು ಸತ್ಯ ಅನ್ನೋದನ್ನು ನಾನು ಖಂಡಿತವಾಗಿ ನೋಡಿ, ಇದು ಹೆಸರು ಹೇಳಲು ಇಚ್ಛಿಸಿದಂತಹ ಈ ತಾಯಿ ಹೇಳ್ತಾ ಇದ್ದಂಥ ಮಾತು. ಆ ಮೂಲಕ ಇದು ಸೌಜನ್ಯ ಅತ್ಯಾಚಾರ ಮಾಡಿ, ಅವಳನ್ನು ಕಿಡ್ನ್ಯಾಪ್ ಮಾಡಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ರಲ್ಲ, ಆ ಘಟನೆ ನಡೆದ ದಿನವೇ ಇವರಲ್ಲಿ ಹೋಗಿದ್ದರು, ಅದೇ ಘಟನೆ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ಕೆಲವು ಫೋಟೋಗಳನ್ನು ಕೂಡ ಇಂಥವ್ರೆ ಅಂತೇಳಿ ತೋರಿಸಿದ್ದಾರೆ. ಯಾರೇ ಬಂದರೂ ಕೂಡ ನಾನು ಆ ವ್ಯಕ್ತಿಗಳನ್ನು ಗುರುತಿಸ್ತೀನಿ ಅನ್ನೋದನ್ನು ಹೇಳಿದ್ದಾರೆ. ನ್ಯಾಯ ಸಿಗಬೇಕು ಆ ಹೆಣ್ಣುಮಗಳಿಗೆ ಅನ್ನೋದು ಈ ತಾಯಿಯ ವಿಚಾರ ಆಗಿದೆ. SIT ಅಧಿಕಾರಿಗಳ ತನಿಖೆ ನಂತರ ಎಲ್ಲವೂ ಕೂಡ ಸತ್ಯತೆ ಹೊರಬರುತ್ತೆ. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆಗೆ ನಾನು ರಂಜಿತ್ ಶುರಿಯಾರ್, ರಿಪಬ್ಲಿಕ್ ಕನ್ನಡ.